ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡ್ಬೋದು, ಅಡ್ವಾನ್ಸ್ ಎಡಿಟ್ ಮಾಡ್ಬೋದು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿರೋ ಅವ್ರಿಗೆ ಎಡಿಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇದೇ ಥರ ವೀಡಿಯೋಸ್ನ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ಟೈಮ್ ಮಾಡೋಕ್ಕಾಗುತ್ತೆ ಅಂದರೆ ಕ್ಯಾಪ್ಕಟ್ ಮತ್ತು VPN ತೋರಿಸ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ನಾನು ಬೇಕಾದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಪ್ರೋ ವರ್ಷನ್ ಇದೆ ಇದ್ರು. ಫಸ್ಟು ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನೀವು ಯಾವ ವೀಡಿಯೋ ಎಡಿಟ್ ಮಾಡಬೇಕು ಅದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡೆ. ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ವೀಡಿಯೋ ಸ್ವಲ್ಪ ನಿಮಗೆ ಲಾಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಫುಲ್ಲು ಒಂಥರ ಬೋರ್ ಥರ ಕಾಣಿಸ್ತಿದೆ, ಅಷ್ಟೊಂದು ಕಲರ್ ಇಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಅಂತ ಇದೆ. ಅಡ್ಜಸ್ಟ್ ಬಂದ್ಬಿಟ್ಟು ನೀವು ಬ್ರೈಟ್ನೆಸ್ ಆಗಿರ್ಬೋದು, ಸ್ವಲ್ಪ ಕಾಂಟ್ರಾಸ್ಟು, ಸ್ಯಾಚುರೇಷನ್ನು ನೋಡಿ ಸಕ್ಕತ್ತಾಗೈತವ ವಿಡಿಯೋ. ಅಂದರೆ ನೀವು ಎಡಿಟ್ ಮಾಡೋದ್ರ ಮೇಲೆ ಕೂತಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ತುಂಬ ಇದೆ. ಇದರಲ್ಲಿ ನೀವು ನೋಡ್ಕೊಳ್ಬೇಕಾರೆ ನೀವು ಯಾವಾಗ ಬೇಕೋ ಆ ಥರ ಮಾಡ್ಕೋಬೋದು. ಫುಲ್ ವೀಡಿಯೋಸು ಅದೇ ಥರ ಆಗಿರ್ತದೆ. ಎಷ್ಟು ಕ್ಲಿಪ್ಸ್ ಇರುತ್ತೋ ಅದಕ್ಕೆಲ್ಲ ಸೇರಿಸಿ ಅಪ್ಲೈ ಮಾಡಬೇಕು. ನೀವಿತ್ತು ಇದು ಅಡ್ಜಸ್ಟ್ ಕೊಟ್ಬಿಟ್ಟು ಎಲ್ಲದಕ್ಕೂ ಕೊಟ್ಬಿಟ್ಟು ಬೇರೆ ಬೇರೆ ರೀತಿ ಅಂದರೆ ಅಪ್ಲೈ ಟು ಆಲ್ ಕೊಟ್ಟರೆ ನೀವು ಎಲ್ಲ ಕ್ಲಿಪ್ಸ್ಗೂ ಅಪ್ಲೈ ಆಗುತ್ತದು. ನೆಕ್ಸ್ಟು ಇಲ್ಲಿ ಯಾವುದನ್ನ ಒಂದು ಟ್ರಾನ್ಸಿಷನ್ ಹಾಕಬೇಕು. ಇಲ್ಲಿ ಅಂದರೆ ಒಂದು ನೋಡಿ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಸ್ಪ್ಲಿಟ್ ಅಂತ ಇದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಟ್ರಾನ್ಸಿಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಒಂದು 3 ಕಡೆ ಟ್ರಾನ್ಸಿಷನ್ನ ಸುಮ್ಮನೆ ಸೆಲೆಕ್ಟ್ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ರೀತಿ ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ಮತ್ತು ನೀವೇನಾದರೂ ಕ್ಲಿಪ್ಸ್ ಇದನ್ನು ಇಲ್ಲಿಗೆ ಹಾಕಬೇಕು ಅಂದರೆ ಇದನ್ನು ಇಟ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಇದು ಇಲ್ಲಿಗೆ ಬರುತ್ತೆ ನೋಡಿ. ಫಸ್ಟ್ ಇದು ಬರುತ್ತೆ, ಆಮೇಲೆ ತಿರ್ಗಿ ಹಿಂದೆ ಬರುತ್ತೆ ನೋಡಿ. ಆ ಥರ ನೀವು ಕ್ಲಿಪ್ಸು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಫಸ್ಟ್ ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಟ್ರಾನ್ಸಿಷನ್ ಓಪನ್ ಮಾಡ್ತೀನಿ. ವೀಡಿಯೋಗೆ ಒಂದು ಟ್ರಾನ್ಸಿಷನ್ ಹಾಕೋಬೇಕು. ಎಫೆಕ್ಟು, ವೀಡಿಯೋಸ್ ಎಫೆಕ್ಟು, ತುಂಬ ವೀಡಿಯೋಸ್ ಎಫೆಕ್ಟ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಅದರಲ್ಲಿ ಇರುತ್ತೆ, ಎಷ್ಟೊಂದು ಇರುತ್ತೆ. ಯಾವುದಾದ್ರೂ ಒಂದು ನಾನು ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಇದು ಡೈಮಂಡ್ ಝೂಮ್ ಅಂತ ಇದೆ, ಇದನ್ನು ಹಾಕ್ತೀನಿ ನೋಡಿ. ಇದು ಈ ಥರ ಎಫೆಕ್ಟ್ ಬಂದ್ಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಈ ಥರ ಬೇರೆ ಈ ಥರ ಎಫೆಕ್ಟ್ಗಳು ನಿಮಗೆ ಸಿಗುತ್ತೆ. ಎಡ್ಜ್ ಎಫೆಕ್ಟ್ ಅಂದರೆ ಎಡ್ಜಲ್ಲಿ ಆ ಥರ ಬರುತ್ತೆ. ಇಷ್ಟು ತುಂಬ ನೀವು ಬೇಕಾದ್ರೆ ಅದನ್ನು ಹಾಕೋಬೋದು. ಇವಾಗ ಅದು ಬೇಡ ಅಂದರೆ ನೀವು ಇಲ್ಲಿ ಮೇಲ್ಗಡೆ ಯಾರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಯಾರೋ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಹೋಗುತ್ತೆ. ನೆಕ್ಸ್ಟ್ ನಾನು ವೀಡಿಯೋಗೆ ಅಪ್ಲೈ ಮಾಡೋದನ್ನು ಒಂದು ಮಾಡ್ತೀನಿ, ಆ್ಯನಿಮೇಷನ್ಸ್ ಅಂತ. ಇಲ್ಲಿ ತುಂಬ ಆ್ಯನಿಮೇಷನ್ಸು ನಿಮಗೆ ಸಿಗುತ್ತೆ. ನೆಟ್ವರ್ಕ್ ಇಲ್ಲಾಂದರೆ ಅದು VPN ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂದರೆ ಬರೋಲ್ಲ. ಒಂದ್ಸತಿ ಏನು ಮಾಡೋಕ್ಕಾಗಲ್ಲ. ಎಫೆಕ್ಟ್ ಹೋಗ್ಬಿಟ್ಟು ಬಾಡಿ ಎಫೆಕ್ಟ್ಸ್ ಇರುತ್ತೆ. ತುಂಬ ಎಷ್ಟೊಂದು ಎಫೆಕ್ಟ್ಸ್ಗಳು ನಿಮಗೆ ಸಿಗುತ್ತೆ ಇದರಲ್ಲಿ. ಒಂದೊಂದು ನೆಟ್ವರ್ಕ್ ಇಶ್ಯೂಸಿಂದ ಬರೋದಿಲ್ಲ. ಸ್ವಲ್ಪ ನೋಡಿ ಎಲ್ಲ ಬರ್ತಾಯಿದೆ. ನಿಮ್ಗೆ ಯಾವ್ದು ಬೇಕು ಎಫೆಕ್ಟು ನೀವು ಟ್ರಾನ್ಸಿಷನ್ಸ್ನ ಇಷ್ಟು ಬೇಕಾದ್ರೆ ಹಾಕೋಬೋದು ನೋಡಿ. ಅದೇ ತೋರಿಸ್ತೀನಿ. ಎಕ್ಸ್ಪ್ಲೋಷನ್ ಬೇಕಾ ನೋಡಿ, ಈ ಥರ ಹಾಕೋಬೋದು. ಯಾವ ರೀತಿ ಬೇಕಾದ್ರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಮತ್ತು ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂದರೆ ವೆರಿ ಈಸಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಡಿಯೋ ಅಂತ ಇದೆ, ಆಡಿಯೋ ಅಂತ ಇರುತ್ತೆ ಇಲ್ಲ, ಅಥವಾ ಆಡಿಯೋ ಅಂತ ಇರುತ್ತೆ. ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಸೌಂಡ್ಸ್ಗೆ ಹೋಗ್ಬಿಟ್ಟು ನಿಮ್ಮದೇ ಫೋನಲ್ಲಿ ಯಾವುದಾದ್ರೂ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾಕ್ಟೆಡ್ ಅಂತ ಇರುತ್ತೆ, ಬೇಕು ಅಂದರೆ ಹಾಕೋಬೋದು. ಅಥವಾ ಡಿವೈಸು ನಿಮ್ಗೆ ಬೇಕಾಗಿರೋ ಹಾಡುಗಳು ನೀವು ಇಲ್ಲಿ ಆರಾಮಾಗಿ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಹಾಡು ಬಂದು ನಿಮಗೆ ಕೂತ್ಕೊಳ್ಳುತ್ತೆ. ಹಾಡಾಗ್ತಿಲ್ಲ ಯಾಕಂದರೆ ಇಲ್ಲಿ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ. ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಬರುತ್ತೆ. ನೆಕ್ಸ್ಟು ನೀವು ಯಾವ ಥರ ಎಫೆಕ್ಟ್ ಬೇಕೋ ತುಂಬ ಎಫೆಕ್ಟ್ಸು ಸಕ್ಕತ್ತಿದೆ. ಓವರ್ಲೇಗಳಿದೆ. ಓವರ್ಲೇ ಅಂದರೆ ಇವಾಗ ಯಾವುದಾದ್ರು ವೀಡಿಯೋ ಇರುತ್ತೆ, ಅದ್ರ ಕೆಳಗಡೆ ಯಾವುದಾದ್ರೂ ಗ್ರೀನ್ ಸ್ಕ್ರೀನ್ ಹಾಕಬೇಕು. ಸುಮ್ಮನೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಮೌತ್ ಇದೆ, ಇದರಿಂದ ಹಾಕಬೇಕು. ಅವಾಗ ಏನು ಮಾಡ್ತೀನಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನೋಡಿ, ಇವಾಗ ಹಿಂಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಹತ್ರದಲ್ಲಿ ಹೋದರೆ ಇವಾಗ ನೋಡಿ ಇದನ್ನು ಇಲ್ಲಿ ಪ್ಲೇಸ್ ಮಾಡಿದೆ. ಇದು ಹಿಂಗೆ ಇರಲಿ. ಇದ್ರ ಮೇಲೆ ಅಲ್ಲೇ ಓಪನ್ ಆಗಿರುತ್ತೆ ನೋಡಿ. ಇವಾಗ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಿಮಿಷ
ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರೋಮಾ ಕೀ ಅಂತ ಸೆಲೆಕ್ಟ್ ಮಾಡಿದ್ರೆ ಕ್ರೋಮಾ ಕೀ ಬಂದ್ಬಿಟ್ಟು ನೀವು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ರೆ ಗ್ರೀನ್ ನೋಡಿ, ಅದೇ ಗ್ರೀನ್ ಅಲ್ಲಿ ಎಲ್ಲೆಲ್ಲಿ ಗ್ರೀನ್ ಇದೆ ಅದರೆಲ್ಲ ಹೋಗ್ಬಿಡ್ತದೆ. ನೀವು ಕರೆಕ್ಟಾಗಿ ಅದನ್ನು ಫುಲ್ಲು ನೋಡಿ ಇದು ಮಾಡಿಕೊಂಡ್ರೆ ನಿಮಗೆ ಎಷ್ಟು ಕ್ಲಿಯರಾಗಿ ಬರುತ್ತೆ ನೋಡಿ. ಇವಾಗ ಈ ವಿಡಿಯೋಲಿ ಬಂದಿದೆ, ಸುಮ್ಮನೆ ತಮಾಷೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನೀವು ಯಾವ ರೀತಿ ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು ನೋಡಿ. ಇಲ್ಲಿ ಇವಾಗ ನೋಡಿ ಇಲ್ಲಿ ಈ ಥರ ಬರ್ತಾ ಇರುತ್ತೆ. ಇಲ್ಲಿ ಎಲ್ಲಿಂದ ಬೇಕೋ ನಿಮಗೆ ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡ್ಕೊಂಡು ಎಲ್ಲಿಂದ ಬೇಕೋ ಅಲ್ಲಿ ಕರೆಕ್ಟಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ. ಇವಾಗ ನೋಡಿ ನಮಗೆ ಇಲ್ಲಿ ನೋಡಿ ಇಲ್ಲಿಂದ ಬೇಕು ಅಂದ್ಕೊಳ್ಳಿ. ಇವಾಗ ಇಲ್ಲಿಂದ ಬೇಕು, ಅದು ವಿಡಿಯೋ ಇದಾಗ್ತಿದಲ್ವ, ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಪ್ಲೇಸ್ ಮಾಡಿ. ಫಸ್ಟು ನೋಡಿ ಇಲ್ಲಿ ಪ್ಲೇಸ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಇಲ್ಲಿ ಮೇಲ್ಗಡೆ ಕೀ ಫ್ರೇಮ್ ಥರ ಕಾಣಿಸ್ತಿದೆ. ಇಲ್ಲಿ ತೋರಿಸ್ತಿದೆ ನೋಡಿ, ಈ ಕೀ ಫ್ರೇಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂಚೂರು ಮುಂದೆ ಬನ್ನಿ, ತಿರ್ಗಾ ನೆಕ್ಸ್ಟ್ ಅದನ್ನು ಅಲ್ಲೇ ಪ್ಲೇಸ್ ಮಾಡಿ. ನೋಡಿ ಕೀ ಫ್ರೇಮ್ ಸೆಟ್ ಆಗ್ತಾ ಹೋಗ್ತಾ ಇದೆ. ಕರೆಕ್ಟಾಗಿ ಎಲ್ಲಿ ಬೇಕೋ ಅಲ್ಲಿ ಕೂರಿಸ್ಕೊಳ್ಳಿ. ಅಲ್ಲೇ ಬರುತ್ತಿರ್ತದೆ, ಅಲ್ಲೇ ಇರುತ್ತದು, ಅಲ್ಲೇ ಸೀದಾ ಎತ್ಕೊಂಡು ಹೋಗ್ಬಿಡಿ ಸರಿನಾ. ಇವಾಗ ನೋಡಿ ಕೀ ಫ್ರೇಮ್ ಅಲ್ಲೇ ಸೆಟ್ ಆಗಿರುತ್ತೆ ನೋಡಿ, ಅಲ್ಲೇ ಇರುತ್ತದು. ಆ ಥರ ನೀವು ಬೇಕಾದ್ರೆ ಕೀ ಫ್ರೇಮ್ಸ್ಗಳನ್ನ ಸೆಟ್ ಮಾಡ್ಕೊಂಡು ಓವರ್ಲೇ ಮಾಡ್ಕೋಬೋದು. ಇವಾಗ ಸಬ್ಸ್ಕ್ರೈಬ್ ಬಟನ್ಸ್ ಎಲ್ಲ ಬರುತ್ತಲ್ಲ ಗ್ರೀನ್ ಸ್ಕ್ರೀನ್, ಅದನ್ನು ಹಾಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಆಪ್ಷನ್ಸು ತುಂಬ ಇದೆ ಇದರಲ್ಲಿ. ಒನ್ ಆಫ್ ದ ಬೆಸ್ಟ್ ಎಡಿಟಿಂಗ್ ಆ್ಯಪು. ನೀವು ಪ್ರೀಮಿಯರ್ ಪ್ರೋ ಯಾವ ಥರ ಯೂಸ್ ಮಾಡಿರ್ತಾರೋ ಲ್ಯಾಪ್ಟಾಪ್ಸಲ್ಲಿ, ಅದೇ ಥರನೇ ಫೋನಲ್ಲಿ ಚೆನ್ನಾಗಿರೋ ಎಡಿಟಿಂಗ್ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಅಂದರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ವೀಡಿಯೋಲ್ಲಿ ಎಡಿಟ್ ಮಾಡಾದ್ಮೇಲೆ ಇಲ್ಲಿ ಡೆಫಿನೇಷನ್ಸ್ ಕೇಳುತ್ತೆ. ಇಲ್ಲಿ ನಿಮಗೆ ವೀಡಿಯೋದು ರೆಸೊಲ್ಯೂಷನ್ನು 4K ಬೇಕಾ 4K ಹಾಕೊಳ್ಳಿ. 4K ಅಂದರೆ ಅಲ್ಲೇ ತೋರಿಸ್ಬಿಡುತ್ತೆ ಎಸ್ಟಿಮೇಟೆಡ್ ಫೈಲ್ ಎಷ್ಟಾಗುತ್ತೆ ಅಂದರೆ. 480p ಅಂದರೆ ಬರೀ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಗೆ 480p ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ ಯಾವತ್ತಿದೆ 30 fps ಚೆನ್ನಾಗಿ ಬರುತ್ತೆ. ಇದು ರೆಕಮೆಂಡೆಡ್, ನಿಮ್ಗೆ ಇಷ್ಟ ಐ ಬಿಟ್ ರೇಟ್ ಬೇಕು ಅಂದರೆ ಐ ಬೇಕು ಅಂದ್ಕೊಳ್ಳಿ. ಮೀಡಿಯಮಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ನಿಮ್ಮ ವೀಡಿಯೋ ಆರಾಮಾಗಿ ಅದು ನೋಡಿ ಎಕ್ಸ್ಪೋರ್ಟ್ ಆಗುತ್ತೆ. ನಿಮ್ಮ ವೀಡಿಯೋ ಗ್ಯಾಲ್ರಿಗೆ ಬಂದು ಸೇವ್ ಆಗುತ್ತೆ. ಈ ಥರ VPN ಸ್ವಲ್ಪ ನೋಡಿಬಿಟ್ಟು ಚೆನ್ನಾಗಿರೋದು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಯಾವತ್ತು ಎಡಿಟ್ ಮಾಡೋದು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಇನ್ನೂ ಥರ ವೀಡಿಯೋಸ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.